ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ನ್ಯೂ ರೆಸಿಪಿ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇದು ಡ್ರಮ್ ಸ್ಟಿಕ್ಕಲ್ಲಿ ಮಾಡೋದು ನುಗ್ಗೆಕಾಯಲ್ಲಿ. ನಾನು ಪ್ಯಾನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಸ್ಮಾಲ್ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ ನುಗ್ಗೆಕಾಯಿನ. ಈ ಥರ ಕ್ಲೀನಾಗಿ ತೊಳ್ಕೊಳ್ಳಿ. ಅದಾದಮೇಲೆ ಪ್ಯಾನ್ಗೆಲ್ಲ ಸೇರಿಸ್ಕೊಂಡಿದ್ದೀನಿ. ಎಲ್ಲ ನುಗ್ಗೆಕಾಯಿನ ವಾಶ್ ಮಾಡಿರೋದನ್ನು ನಾನು ಈ ಥರ ಫ್ರೈ ಮಾಡಲಿಕ್ಕೆ ತಗೊಂಡೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಟ್ಬಿಡಿ. ಲಿಡ್ ಆರ್ ಪ್ಲೇಟ್ ಏನಾದರೂ ಕ್ಲೋಸ್ ಮಾಡಿಡಿ. ಸ್ವಲ್ಪ ಬಾಯ್ಲ್ ಆಗಲಿ. ಇದಕ್ಕೆ ವಾಟರ್ ಜೊತೆ ಬಾಯ್ಲ್ ಮಾಡಬೇಡಿ, ಟೇಸ್ಟ್ ಬೇರೆ ಥರ ಹೋಗುತ್ತೆ. ಸೊ ಆಯಿಲಲ್ಲೇ ಬಾಯ್ಲ್ ಮಾಡಿ. ನೀವು ಆಯಿಲ್ ಬೇಕಾದ್ರೆ ಆಲಿವ್ ಆಯಿಲ್ ಆದರೂ ಯೂಸ್ ಮಾಡಿ, ಇಲ್ಲ ಅಂದರೆ ನಾರ್ಮಲ್ ಆಯಿಲ್ ಆದರೂ ಯೂಸ್ ಮಾಡಿ, ಅದು ನಿಮ್ಮ ಇಷ್ಟ. ಇಲ್ಲ ಕೋಕೋನಟ್ ಆಯಿಲ್, ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು. ನಾನು ಸ್ಮಾಲ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕ್ವಿಟ್ ಮಾಡಿ. ನಾನು ಈ ಥರ ಬೆಳ್ಳುಳ್ಳಿನ ಮತ್ತು ಶುಂಠಿನ ಎರಡನ್ನೂ ಸ್ವಲ್ಪ ತೊಗೊಂಡಿದ್ದೀನಿ. ಈ ಥರ ಸ್ಮಾಲಾಗಿ ಪೀಸ್ ಕಟ್ ಮಾಡಿಕೊಂಡು ನಾನು ಕ್ಲೀನಾಗೆ ಅದನ್ನು ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಇವಾಗ ನಾನು ಕರಿಬೇವಿನ ಸೊಪ್ಪು ಮತ್ತು ಆನಿಯನ್ನ ಸ್ಮಾಲ್ ಪೀಸಸ್ಗೆ ಕಟ್ ಮಾಡ್ಕೊಳ್ಳಿ. ಅದನ್ನು ಎರಡನ್ನೂ ಹಾಕಿದ್ದೀನಿ. ಅದೆರಡು ಪ್ಯಾನ್ ಒಳಗಡೆ ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳೋಣ. ಅದು ಫ್ರೈ ಆಗೋವರೆಗೂ ಅಷ್ಟೊತ್ತಿಗೆ ಟೊಮೊಟೋನ ನಾನು ಚಾಪ್ ಮಾಡಿ ಇಟ್ಕೊಂಡೆ. ಇವಾಗ ಸ್ವಲ್ಪ ಆನಿಯನ್ ಈರುಳ್ಳಿ ಬಾಯ್ಲ್ ಆಗಿದ ತಕ್ಷಣ ಟೊಮ್ಯಾಟೋನ ನಾನು ಸೇರಿಸ್ಕೊಂಡಿದ್ದೆ. ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಬೆಲ್ಲ ಹಾಕಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಬೆಲ್ಲನೂ ಉಪ್ಪು ಎರಡೂ ಕ್ಲೀನಾಗಿ ಮಿಕ್ಸ್ ಆಗಕ್ಕೆ ಬಿಟ್ಬಿಡೋಣ. ಸೊ ಈ ಥರ ಏನಾಗುತ್ತೆ, ಅದು ಈ ನುಗ್ಗೆಕಾಯಿ ಕ್ಲೀನಾಗೆಲ್ಲ ಬೆಲ್ಲ, ಸ್ವೀಟ್, ಉಪ್ಪು ಎಲ್ಲ ಕುಡಿಯುತ್ತೆ. ಅದು ಟೇಸ್ಟ್ ನಿಮಗೆ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಆಮೇಲೆ ನಾನು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಜೀರಿಗೆ ಪೌಡರ್, ಒಂದು ಸ್ವಲ್ಪ ಕೊರಿಯಂಡರ್ ಪೌಡರ್ ಮತ್ತು ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಂಡ್ರೂ ಹಾಕೋಬೋದು, ಇಲ್ಲ ಅಂದರೆ ಕ್ವಿಟ್ ಮಾಡಿ, ನೋ ಪ್ರಾಬ್ಲಮ್. ಕೊರಿಯಂಡರ್ ಪೌಡರ್ ಇದಕ್ಕೆ ಮೇಯ್ನು. ಅರಿಶಿನ ಪುಡಿ ಕೂಡ ಅಷ್ಟೇ. ಮತ್ತು ಜೀರಿಗೆ ಪೌಡರ್, ನಾನು ಜೀರಿಗೆ ಪೌಡರು, ಕೊರಿಯಂಡರ್ ಪೌಡರು ಎಲ್ಲ ನಾನೇ ರೆಡಿ ಮಾಡ್ಕೊತೀನಿ ಮನೆಗೆ. ಅದು ಈಸಿ. ನಿಮಗೆ ಬೇಕಿದ್ದರೆ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ಈ ಥರ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ರೆ ಎಷ್ಟು ಚೆನ್ನಾಗಿ ಎಮ್ಮಿಯಾಗಿರುತ್ತೆ ಟೇಸ್ಟು. ಈ ವೆದರ್ಗೆ ಬಿಸಿ ಬಿಸಿ ಅನ್ನದ ಜೊತೆ ಈ ಕರಿ ತಿಂದರೆ ಸೂಪರಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.